ತಾಯಿ ಕೊಲ್ಲೂರಿಗೆ ಹೋಗಿ ನಮಸ್ಕಾರ ಮಾಡಿದರೆ ಮೂಕಾಂಬೆಯಾಗಿ ಕಂಡಳು. ಶಿರಸಿಗೆ ಹೋಗಿ ನೀನು ಆದರಿಸಿದರೆ ಆಕೆ ಮಾಲಿಕಾಂಬೆಯಾದಳು. ಕಟೀಲಿನಲ್ಲಿ ಕರೆಯನ್ನುವುದರೆ ಭ್ರಮರಾಂಬೆಯಾದಳು. ಶೃಂಗೇರಿಗೆ ಬಂದು ನೀನು ಆಕೆಯನ್ನು ನಮನಿಸಿದರೆ ಅದೇ ವೀಣಾಪಾಣಿಯಾದ ಶಾರದಾಂಬೆಯಾಗಿ ಕಾಣುತ್ತಾಳೆ. ಮೈಸೂರಿಗೆ ಹೋಗಿ ನೀನು ನಮನ ಮಾಡಿದರೆ ಮಹಿಷಮರ್ದಿನಿ ಅದೇ ಚಾಮುಂಡೇಶ್ವರಿ ಆಗುತ್ತಾಳೆ. ಕೊಡಲಲ್ಲಿ ಆಕೆಯ ಪಾದಕ್ಕೆ ಬಿದ್ದರೆ ರಾಜರಾಜೇಶ್ವರಿಯಾಗಿ ಒಳೆಯುತ್ತಾಳೆ. ಹೊರನಾಡಿನಲ್ಲಿ ಹೋಗಿ ನೀನು ಕರಗಿದರೆ ಸಕಲ ಜೀವ ಕೋಟಿಗಳ ಜಂತಿನ ಹೊಟ್ಟೆಯನ್ನು ತುಂಬಿಸುವ ಮಹಾ ಅನ್ನಪೂರ್ಣಿ ತಾಯಿ ಆಗುತ್ತಾಳೆ. ಹೀಗೆ ಆ ಶಾಂತಮ್ಮ, ದುರ್ಗಮ್ಮ, ರುದ್ರಮ್ಮ, ಭದ್ರಮ್ಮ, ಲಕ್ಷ್ಮಮ್ಮ, ರೇಣುಕಮ್ಮ, ಗುತ್ತಮ್ಮ, ಕಾಳಮ್ಮ, ಕದಿಲಮ್ಮ, ಭ್ರಮರಮ್ಮ, ತ್ರಿಪುರಮ್ಮ, ತುಳಸಮ್ಮ, ಹೀಗೆ ವಿಧವಾದ ಅವತಾರವನ್ನು ತಾಳಿದ ಮಹಾತಾಯಿ ಪಾರ್ವತಿ ಚರೇಪಿಡಿ ಕಾಂಚಿಕ ಪರಮೇಶ್ವರಿಗೆ ಅದು ನಮ್ಮ ಕುಮಟಾದಲ್ಲಿ ನೆಲೆಸಿದ್ದಾಳೆ. ಬರುವ ಭಕ್ತರ ಕಷ್ಟ ನಷ್ಟ ದುಃಖ ದುಮ್ಮಾನ ಸಂಕಷ್ಟ ಶನಿ ಗ್ರಹಚಾರ ಪೀಡೆ ಕಾಯಲು ಕಸದ ಕಂಟಕ ದುರ್ಬುದ್ಧಿ ದುರ್ನಡತೆ ದುರ್ಮರಣ ಅನಿಷ್ಟ ಸೋಲು ಶನಿಗಳಿಂದ ತುಂಡರಿಸುವ ಖಡ್ಗ ಕಟವಾರಿಗಳನ್ನು ತನ್ನ ಕರದಲ್ಲಿ ಹಿಡಿದು ಆಯುರು ಆರೋಗ್ಯ ಆಯಸ್ಸು ಐಶ್ವರ್ಯ ಸಂಪತ್ತು ಸದ್ಗುಣ ಸದ್ಬುದ್ಧಿ ಸಮೃದ್ಧಿ ಸಂತೃಪ್ತಿ ಸನ್ಮಾರ್ಗದ ದೀಪವನ್ನು ತೋರುವ ಬೆಳಗನ್ನು ತನ್ನ ಭಕ್ತನಿಗೆ ತೋರಿಸಬಲ್ಲ ಮಹಾತಾಯಿ ಶಾಂತಿಕ ಪರಮೇಶ್ವರಿ ನೆಲೆಸಿರುವ ಈ ಪುಣ್ಯಕ್ಷೇತ್ರದ ಸನ್ನಿಧಾನದಲ್ಲಿ ಮಹಾತಾಯಿ ಕಲಾಮಾತೆಯನ್ನು ಹೊತ್ತು ತಂದ ಸಾಲಿಗ್ರಾಮ ಮೇಳವರು ಗುರು ನಾರಸಿಂಹನ ಕೃಪೆಯಿಂದ ಪ್ರದರ್ಶನ. ಈ ದಿನ ಬನ್ನಿ 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 ಬಲವ. ವಿಷ್ಣುವಿನ ಹತ್ರ ನೀವು ಬೇಡಿಕೊಂಡ್ರೆ ಶ್ರೀ ಲಕ್ಷ್ಮಿಯಾಗಿ ನಿಂತು ಬಿಡುತ್ತಾಳೆ. ಪರಮೇಶ್ವರನಲ್ಲಿ ನೀವು ಕರ ಮುಗಿದರೆ ಮಹಾತಾಯಿ ಪಾರ್ವತಿಯಾಗಿ ಕಾಣುತ್ತಾಳೆ. ಶಿರಸಿಗೆ ಹೋದ್ರೆ ನೀವು ಮಾರಿಕಾಂಬೆಯಾಗಿ ಬಿಡುತ್ತಾಳೆ. ಕೊಲ್ಲೂರಿಗೆ ಹೋದ್ರೆ ನೀವು ಮೂಕಾಂಬೆಯಾಗಿ ತೋರ್ತಾಳೆ. ಪೊಳಲಿಗೆ ಹೋದ್ರೆ ನೀವು ರಾಜರಾಜೇಶ್ವರಿಯಾಗಿ ಗರ್ಜಿಸ್ತಾಳೆ. ಹೊರನಾಡಿಗೆ ಹೋದರೆ ಸಕಲ ಜೀವ ಕೋಟಿಗಳ ಹೊತ್ತಿನ ತುತ್ತನ್ನು ಚಿಲ್ಲುತ್ತವಲ್ಲಂತ ಅನ್ನಪೂರ್ಣೆಯಾಗಿ ಬಿಡ್ತಾಳೆ. ಮೈಸೂರಲ್ಲಿ ನೋಡಿದರೆ ನೀವು ಚಾಮುಂಡೇಶ್ವರಿ ಆಗ್ತಾಳೆ. ಅದೇ ನೀವು ಕುಮಟಾಕ್ಕೆ ಬಂದು ಕೈ ಮುದ್ದರೆ ಶಾಂತಿಕ ಪರಮೇಶ್ವರಿಯಾಗಿ ಒಲಿಯುತ್ತಾಳೆ. ಹೀಗೆ ತಾಯಿಯ ಹೆಸರುಗಳು ಗಾಯತ್ರಿ, ಸಾವಿತ್ರಿ, ಜಗಜನನಿ, ಜಗದ್ರಕ್ಷಕಿ, ಸರ್ವಮಂಗಳೆ, ಶ್ರೀ ಗೌರಿ, ಶಂಕರಿ, ಈಶ್ವರಿ, ಭಗವತಿ, ಕಲ್ಯಾಣಿ, ಪರಮೇಶ್ವರಿ, ರಾಜರಾಜೇಶ್ವರಿ, ಚಾಮುಂಡೇಶ್ವರಿ, ಮಾರಿಕಾಂಬೆ, ಮೂಕಾಂಬೆ, ಭೂಮಾತೆ, ಗೋಮಾತೆ, ಜಗನ್ಮಾತೆ, ಜಗದಾತ್ರೆ, ಶಾಂತಮ್ಮ, ದುರ್ಗಮ್ಮ, ರುದ್ರಮ್ಮ, ಭದ್ರಮ್ಮ, ಲಕ್ಷ್ಮಮ್ಮ, ರೇಣುಕಮ್ಮ, ಗುತ್ಯಮ್ಮ, ಕಾಳಮ್ಮ, ಕಟಿಲಮ್ಮ, ಭ್ರಮರಮ್ಮ, ತ್ರಿಪುರಮ್ಮ, ತುಳಸಮ್ಮ, ಶಾಂತಿಕಮ್ಮ, ಹೀಗೆ ಸಾವಿರಾರು ಹೆಸರನ್ನು ನೀವೆಲ್ಲಿ ನೀವು ಜೇಬಿ ಕೈ ಹಾಕೋರು ಇದ್ದಾಳೆ, ತಲೆ ತುರ್ಸ್ಕೊಂಡು ಇದ್ದಾಳೆ, ಪಾದ ಒರೆಸ್ಕೊಂಡು ಇದ್ದಾಳೆ, ನಿಮ್ಮ ಇಡೀ ದೇಹವನ್ನು ಆಕ್ರಮಿಸಿಕೊಂಡು ಬಿಟ್ಟಿದ್ದಾಳೆ. ಹಾಗೆ ತಾಯಿ ಕಷ್ಟ ನಷ್ಟ ದುಃಖ ದುಮ್ಮಾನ ಸಂಕಷ್ಟ ಶನಿ